ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಕುಕಿಂಗ್ ಚಾನಲ್. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ರಾಗಿ ಹಾಲು. ನಿಮಗೆಲ್ಲರಿಗೂ ತಿಳಿದಿರುವಂತೆ ರಾಗಿ ಅಂದರೆ ತುಂಬ ಪೋಷಕಾಂಶಗಳನ್ನು ಒಳಗೊಂಡಿದೆ ಮತ್ತು ಇದು ನಮ್ಮ ದೇಹಕ್ಕೆ ತುಂಬ ತಂಪು ನೀಡುತ್ತೆ. ಇದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ನಾನಾ ರೀತಿಯಾದ ಅಗತ್ಯತೆಗಳು ಅಥವಾ ಹೆಚ್ಚಿನ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ನಾವು ಪಡ್ಕೊಳ್ಬೋದು. ಬನ್ನಿ, ನಾನಿವತ್ತು ರಾಗಿ ಹಾಲು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಬೌಲಲ್ಲಿ 1 ಕಪ್ ರಾಗಿನ ತೆಗೆದುಕೊಳ್ತಾ ಇದ್ದೀನಿ. ಆದಮೇಲೆ ನಾನಿಲ್ಲಿ 1 ಕಪ್ ರಾಗಿಗೆ 1 ರಿಂದ 2 ಕಪ್ ನೀರನ್ನ ಹಾಕಿಟ್ಟು ನಾನು ರಾಗಿನ ನೆನೆಗೆ ಬಿಡ್ತಾ ಇದ್ದೀನಿ. ನೀವು ಇದನ್ನು ರಾತ್ರಿ ಬೇಕಾದರೆ ನೆನೆಸಿಟ್ಕೊಳ್ಬೋದು, ಅಥವಾ ನೀವು ಬೆಳಗ್ಗೆ ಒಂದು 4-5 ತಾಸು ನೆನೆಸಿಟ್ಟು ಆಮೇಲೆ ನೀವು ಗ್ರೈಂಡ್ ಮಾಡಿಕೊಂಡು ಕುಡಿಬಹುದು. ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಇವಾಗ ರಾಗಿ ಚೆನ್ನಾಗಿ ನೆಂದಿದೆ. ನಾವಿವಾಗ ಒಂದು ಮಿಕ್ಸಿ ಜಾರ್ಗೆ ರಾಗಿನ ಹಾಕ್ಕೊಳ್ಳೋಣ. ಸೊ ರಾಗಿ ಅಂದರೆ ನಿಮಗೆ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಮೂಳೆಗಳ ಬಲವರ್ಧನೆ ಮಾಡುತ್ತೆ. ಅಂದರೆ ನಾವು ಇದನ್ನು ಸೇವಿಸೋದ್ರಿಂದ ಇದರಲ್ಲಿ ಹೆಚ್ಚಿನ ಕ್ಯಾಲ್ಶಿಯಂ ಇರೋದ್ರಿಂದ ನಾವು ಮೂಳೆಗಳ ಬಲವರ್ಧತೆಯನ್ನು ಹೆಚ್ಚಿಸ್ಕೊಳ್ಬೋದು. ನಮ್ಮ ದೇಹಕ್ಕೆ ತುಂಬಾ ತಂಪು ನೀಡುತ್ತೆ. ಬೇಸಿಗೆಯಲ್ಲಿ ನಾವು ರಾಗಿನ ಜಾಸ್ತಿನೇ ಸೇವಿಸ್ಕೊಳ್ಬೇಕು. ಸೊ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಕೂಡ ತುಂಬ ದೇಹಕ್ಕೆ ಒಳ್ಳೆಯದು. ಇದರಲ್ಲಿ ಏನೂ ಮಿಕ್ಸ್ಡ್ ಇರೋದಿಲ್ಲ. ಸೊ ಇದರಿಂದ ಬಳಸೋದ್ರಿಂದ ನಮ್ಮ ದೇಹಕ್ಕೂ ಕಬ್ಬಿಣಾಂಶ ಹೆಚ್ಚಿಸುತ್ತೆ ಆರ್ಗ್ಯಾನಿಕ್ ಬೆಲ್ಲದಿಂದ. ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ರಾಗಿಯಿಂದ ಇನ್ನೇನಾಗುತ್ತೆ ನಾನು ಹೇಳ್ತಾ ಇದ್ದೀನಿ. ಒಂದು, ಹೀಮೋಗ್ಲೋಬಿನ್. ಯಾರಿಗೆಲ್ಲ ಹೀಮೋಗ್ಲೋಬಿನ್ ಕಮ್ಮಿ ಇದೆ, ನಾವು ರಾಗಿನ ಹೆಚ್ಚಾಗಿ ಬಳಸೋದ್ರಿಂದ ಹೀಮೋಗ್ಲೋಬಿನ್ ಕೂಡ ನಮ್ಮ ದೇಹದಲ್ಲಿ ಹೆಚ್ಚುತ್ತೆ. ಯಾರಾದರೂ ಡಯಟ್ ಪ್ಲ್ಯಾನ್ ಮಾಡೋರು ಇದ್ದರೆ ಕೂಡ ನಾವು ಇದನ್ನು ದೇಹಕ್ಕೆ ತಗೊಳ್ಬೋದು. ಯಾಕಂದರೆ ಇದರಲ್ಲಿ ಕಡಿಮೆ ಕ್ಯಾಲರಿ ಇರುತ್ತೆ ಮತ್ತು ಪ್ರೋಟೀನ್ ಹೆಚ್ಚಿರುತ್ತೆ. ಇವಾಗ ನಮ್ಮ ರಾಗಿ ಹಾಲು ರೆಡಿಯಾಗಿದೆ. ಬನ್ನಿ ನಾವು ಸೋಸೋಣ. ಯಾವುದಾದ್ರೂ ಜರಡಿಯಿಂದ ನಾವು ಸೋಸ್ಕೊಳ್ಬೋದು. ನಾನಿಲ್ಲಿ ಸೋಸ್ತಾ ಇದ್ದೀನಿ ರಾಗಿ ಹಾಲನ್ನು. ಇನ್ನು ಏನಂದರೆ ತೂಕ ನಿರ್ವಹಣೆ, ಯಾರಾದರೂ ಡಯಟ್ ಮಾಡೋರಿದ್ರೆ ಕೂಡ ಇದನ್ನ ಬಳಸ್ಕೊಳ್ಬೋದು. ಮತ್ತು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಿಸುತ್ತೆ. ಬನ್ನಿ, ನಮ್ಮ ರಾಗಿ ಹಾಲು ರೆಡಿಯಾಗಿದೆ. ಇದಕ್ಕೆ ನಾನು ಬಳಸಿರೋದು ರಾಗಿ ಮತ್ತು ಆರ್ಗ್ಯಾನಿಕ್ ಬೆಲ್ಲ. ಥ್ಯಾಂಕ್ ಯು.